ಗುರುಗಳು ನೀವಾಗಲೇ ಮಾತಾಡಬೇಕಾದ್ರೆ ದೃಷ್ಟಿ ತಾಗಿ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗುವಂತಹ ಭಾಗ್ಯವನ್ನು ಕಳ್ಕೊಂಡಿರಬಹುದು ಅಂತ ಹೇಳ್ತಾ ಇದ್ರಿ. ಅಂದರೆ ಅದು ಪೂರ್ವ ಜನ್ಮದಲ್ಲಿ ಆಗಿರುವಂತಹ ದೃಷ್ಟಿಯಿಂದ ಈ ಜನ್ಮದಲ್ಲಿ ಏನಾದರೂ ಆಗಿರುತ್ತಾ, ಅಥವಾ ಈಗಲೇ ಮದುವೆ ಆದ ಹೊಸ್ತರಲ್ಲಿ ಅಥವಾ ಯಾವುದೋ ದೃಷ್ಟಿ ಅನ್ನೋದು ಬಿದ್ದು ತಾಯಿಯಾಗುವಂತಹ ಭಾಗ್ಯವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತಾ, ಹೇಗದು? ದೃಷ್ಟಿ ದೋಷ ಅನ್ನುವಂಥದ್ದು ಸಾಮಾನ್ಯವಾಗಿ ಪೂರ್ವ ಜನ್ಮದಿಂದ ಕನೆಕ್ಟ್ ಆಗಲ್ಲ, ಅಂದ್ರೆ ಪ್ರೆಸೆಂಟ್. ಅಂದ್ರೆ ಅವಾಗಲೇ ಹೇಳ್ದಾಗೆ ಋತುಮತಿ ಆದಾಗ ಮಗು ಋತುಮತಿ ಆದಾಗ ಸ್ಥಳದ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಹೊರಗಡೆಯಿಂದ ಮನೆ ಒಳಗಡೆನ ದೇವಸ್ಥಾನ ಕಡೆನ ಸ್ಕೂಲಲ್ಲ ಅಥವಾ ಯಾವುದೋ ಒಂದು ಸನ್ನಿವೇಶ ಮತ್ತು ಅದಕ್ಕೂ ಕೂಡ ಒಂದು ಪ್ರತ್ಯೇಕವಾದ ಲಗ್ನ ಮತ್ತು ಮುಹೂರ್ತ ಮತ್ತು ದಿನ ಮತ್ತು ವಾರ ಅನ್ನುವಂಥದ್ದು ಇರುತ್ತೆ. ಅದರಲ್ಲೂ ಕೂಡ ಶಾಸ್ತ್ರೋಕ್ತವಾಗಿ ಅದನ್ನ ಕಾರ್ಯಗಳು ಹೇಗೆ ಅದನ್ನ ಪರಿಹಾರ ಮಾಡ್ಕೋಬೇಕು ಅದು ಒಂದು ಮೇಜರ್ ಸೂತ್ಕ ಒಂದು ರೂಪದಲ್ಲಿ. ಹೆಣ್ಣಿಗೆ ಪ್ರಥಮವಾದ ಮೇಜರ್ ಸೂತ್ಕ ಅದು ಕಳೆದ ನಂತರ ತಿರ್ಗ ಎವರಿ ಮಂತ್ ಸೈಕಲ್ ಆಗುವಂಥದ್ದು ಸೂತ್ಕದ ಲೆಕ್ಕ ಬರೋದಿಲ್ಲ. ಬಟ್ ಆದ್ರೂ ಕೂಡ ಸ್ವಯಂಭೂ ಅನ್ನುವಂಥದ್ದು ಏನ್ ಬರುತ್ತೋ ಅದಕ್ಕೆ ತಕ್ಕಂತೆ ಅದೊಂದು ಲೈಫ್ ಒಂದು ಹೊಸ ಎನರ್ಜಿ ಕೊಡುವಂತಹ ಒಂದು ಪವರ್, ಒಂದು ಶಕ್ತಿ. ದಿಷ್ಟಿ ದೋಷಗಳು ಅಥವಾ ಮುಟ್ಟು ದೋಷಗಳು ಏನ್ ಬರುತ್ತೆ ಅದು ತಾತ್ಕಾಲಿಕವಾಗಿರುತ್ತೆ. ಅಂತಂದ್ರೆ ಮದುವೆ ಆಗಿ ಯಾವಾಗ ಪ್ರಸ್ತಾವ ನಿಲ್ಲುತ್ತೋ ಆ ಸಮಯದಲ್ಲಿ ಮಾತ್ರನೇ ಅದು ಗಾಳಿ ಸೋಕಿನಿಂದ ಆಗಿರ್ಬೋದು ಅಥವಾ ಪಕ್ಷಿಗಳ ಹಾರಾಡುವಂಥದ್ದಾಗಿರ್ಬೋದು, ಸಾಯಂಕಾಲದತ್ತು ಪ್ರತಿ ಅರ್ಲಿ ಮಾರ್ನಿಂಗು ಬ್ರಾಹ್ಮಣಿ ಮುಹೂರ್ತದಲ್ಲಿ ಗೊತ್ತಿಲ್ದಿರನೋ ಹೊರಗಡೆ ಬಂದಾಗ ಈ ಗೌಳಿ ಕೂಗುವಂಥದ್ದನ್ನ ಕೇಳಿಸುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಅರ್ಲಿ ಮಾರ್ನಿಂಗ್ ತುಂಬಾ ಕಡಿಮೆ, ಸಾಯಂಕಾಲದತ್ತು ಅಲ್ಲ ಗೌಳಿ ಕೂಗೋದು ಸಾಯಂಕಾಲದತ್ತು ಗೋಧಳಿ ಮುಹೂರ್ತದಲ್ಲಿ ಸಾಮಾನ್ಯವಾಗಿ. ಅರ್ಲಿ ಮಾರ್ನಿಂಗು ಬೆಳಗ್ಗೆ ಹೊತ್ತು ಕೂಗುವಂಥದ್ದು ಸ್ವಲ್ಪ ತುಂಬಾ ಕಡಿಮೆ. ಇದು ನಮಗೆ ಒಂದು ರೂಪದಲ್ಲಿ ಕನೆಕ್ಟಿವಿಟಿ ಆಗುತ್ತೆ. ಮತ್ತು ನಾವು ಅರ್ಲಿ ಮಾರ್ನಿಂಗ್ ನಲ್ಲಿ ಆ ಸಮಯದಲ್ಲಿ ಹೊರಗಡೆ ಓಡಾಡೋದು, ತಿರುಗಾಡುವಂಥದ್ದು ಮತ್ತು ಬಾಹುಲಿಗಳು ಓಡಾಡುವಂಥದ್ದು, ಈ ನೆರಳು ಬೀಳುವಂಥದ್ದು, ನಮಗೂ ಗೊತ್ತಿಲ್ದಿರೋನ ಆಗುವಂಥದ್ದು, ಇವೆಲ್ಲ ದೋಷ ಖಂಡಿತವಾಗ್ಲೂ ಇದೆಲ್ಲ ಎಫೆಕ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಮಕ್ಕಳ ನಿಧಾನ ಆಗುವಂಥದ್ದು, 1 ವರ್ಷ 2 ವರ್ಷ 3 ವರ್ಷ ಅಥವಾ ಗರ್ಭ ತುಂಬಿನೂ ಕೂಡ ಕೆಲವು ಟೈಮಲ್ಲಿ 3 ತಿಂಗಳಿಗೋ 4 ತಿಂಗಳಿಗೋ ಅಬಾರ್ಷನ್ ಅನ್ನೋಂಥ ಆಗುವಂಥದ್ದು. ಇವೆಲ್ಲ ಈಗ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಈಗಿನ ಜನರೇಷನ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಿಧಾನವಾಗಿ ಮದುವೆ ಆಗುವಂಥದ್ದು. ಅಂದ್ರೆ ಎಕ್ಸಾಕ್ಟ್ಲಿ ಟೈಮ್ ಕರೆಕ್ಟ್ ಆಗಿ ಅಂತಂದ್ರೆ ವಯಸ್ಸಕ್ಕೆ ಮಿತಿ ಮೀರಿ ಒಂದು 35ಕ್ಕೆ 36 ವರ್ಷಕ್ಕೆ 37 ವರ್ಷಕ್ಕೆ 40 ವರ್ಷ ಆದ್ರೂ ಕೂಡ ಕೆಲವರು ಇಷ್ಟ ಕಷ್ಟಗಳನ್ನ ಪೂರೈಸ್ಕೊಂಡು ಎಲ್ಲ ನಾವು ಸೆಟ್ಲ್ ಆದ ನಂತರ ಮಾಡ್ಕೊಳ್ಳೋಣ ಅನ್ನುವಂಥದ್ದು ನಿಜವಾಗ್ಲೂ ಇದು ಒಂದು ರೂಪದಲ್ಲಿ ಖಂಡಿತವಾಗ್ಲೂ ಕೂಡ ತಪ್ಪು. ಯಾವ ಟೈಮ್ ನಲ್ಲಿ ಏನ್ ಆಗ್ಬೇಕು ಅನ್ನೋದಿರುತ್ತೋ ಅದು ಭಗವಂತನ ಇಚ್ಛೆ, ಅದು ಸರಿನಾ. ನಿನ್ನೆ ಒಂದು ಎಪಿಸೋಡ್ ನಲ್ಲೂ ಕೂಡ ನಮಗೆ ಎಷ್ಟೋ ಜನಗಳು ಕೇಳ್ತಾರೆ ಮುಹೂರ್ತದಲ್ಲಿ ಏನು ಗರ್ಭ ಮಗುವಿನ ಜನನಕ್ಕೋಸ್ಕರ ಟೈಮಿಂಗ್ಸ್ ಕೇಳ್ತಾರೆ, ಮುಂದೆ ಬೇಕು ಯಾವಾಗ ಬೇಕು ಎಕ್ಸಾಕ್ಟ್ ಒಂದು ಒಳ್ಳೆ ಟೈಮ್ ಬೇಕು ಅನ್ನುವಂಥದ್ದು. ಇದೆಲ್ಲನೂ ಕೂಡ ಒಂದು ರೂಪದಲ್ಲಿ ಒಂದು ಭಗವಂತ ಕೊಡುವಂತಹ ಒಂದು ಫಲ ಇದು. ಅದನ್ನ ಯಾವಾಗ ನಾವು ವಿತೌಟ್ ಸಿಜರಿನಿಂಗ್ ಇಲ್ದಿರನೆ ಸ್ವೀಕರಿಸುವಂಥದ್ದು ನಿಜವಾಗ್ಲೂ ತುಂಬಾನೇ ಬಲ ಅನ್ನುವಂಥದ್ದು ಬೇಕು. ಆ ಹೆಣ್ಮಗಳಿಗೆ ಒಂದು ಧೈರ್ಯ ಅನ್ನುವಂಥದ್ದು ಬೇಕು. ಯಾವುದೂ ಸಮಸ್ಯೆಗಳು ಇರೋದಿಲ್ಲ. ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಕೂಡ 1 ವರ್ಷದಲ್ಲಿ ಆಗಿರುವಂತಹ ನಿಧಾನವಾಗಿ 1 ಸರಿ 2 ಸರಿ 3 ಸರಿ ಅಬಾರ್ಷನ್ ಆಗಿದ್ದೂ ಕೂಡ ಮಕ್ಕಳನ್ನ ಆಗದೇ ಇಲ್ಲ, ಗರ್ಭಕೋಶನೇ ತೆಗಿಬೇಕು ಅನ್ನೋ ಕಂಡೀಷನಲ್ಗಳು ಡಾಕ್ಟರ್ಗಳು ಹೇಳಿರುವಂತವನ್ನು ಕೂಡ ನಮ್ಮ ತಾತ ಮುತ್ತಾಂತಿರಿಂದ ಆಗ್ಲಿ, ನಮ್ಮ ಗಿಡಮೂಲಿಕೆಗಳಿಂದ ಆಗ್ಲಿ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬಾನೇ ವಿದ್ಯೆಗಳಿದಾವೆ. ಅದಕ್ಕೆ ಪರಿಹಾರಗಳು ಅನ್ನುವಂಥದ್ದಿದ್ದಾವೆ. ಗ್ರಹಗಳ ದೋಷಗಳಿಂದನೂ ಕೆಲವು ವಿಳಂಬ ಆಗಿರೋದನ್ನು ಕೂಡ ಪರಿಹಾರ ಮಾಡ್ಕೋಬಹುದು. ಎಲ್ಲಾ ತರದಲ್ಲೂ ಕೂಡ ನಮಗೆ ಉನ್ನತವಾದ ಸ್ಥಾನ ಅನ್ನುವಂಥದ್ದು ಹೆಣ್ಮಗಳಿಗೆ ನಾವು ತುಂಬಾ ರೂಪದಲ್ಲಿ ಆಧಾರದಲ್ಲಿ ನಾವು ಕೊಟ್ಟಿದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್
57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.